ಅನಂತಪುರಂನ ಕೆಲವು ಬೀದಿಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಎಂದು ಮಹಿಳಾ ಅಧ್ಯಕ್ಷರಾದ ಶ್ಯಾಮಲಾ ಅವರು ಆರೋಪಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಶ್ಯಾಮಲಾ ಅವರನ್ನು ಮಾತನಾಡಿಸೋಣ, ಹಾಗೆ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಯೋಣ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ನಾವು ಅನಂತಪುರದಲ್ಲಿದ್ದೀವಿ ಸ್ನೇಹಿತರೆ. ಈಗ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಲಾ ಅವರು ನಮ್ಮ ಚಾನಲಿಗೆ ಕಾಲ್ ಮಾಡಿಬಿಟ್ಟು, ಬನ್ನಿ ಇಲ್ಲಿ ನಮ್ಮ ಊರಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿದ್ದಾವೆ, ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಅದನ್ನು ಸಾರ್ವಜನಿಕರಿಗೆ ತೋರಿಸುವಂಥ ಪ್ರಯತ್ನ ಮಾಡಿ ಅಂತೇಳಿ ಕರೆದಿರ್ತಾರೆ. ಈಗ ನಮ್ಮ ಫ್ರೆಶ್ ನ್ಯೂಸ್ ಟೀಮ್ ಇಲ್ಲಿ ಬಂದಿರುತ್ತೆ. ಸೊ ಈಗ ಬನ್ನಿ ಸ್ನೇಹಿತರೆ, ಈಗ ಶ್ಯಾಮಲಾ ಅವರಿಗೆ ಏನು ಸಮಸ್ಯೆ ಆಗಿದೆ ಏನು ಅಂತೇಳಿ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ನಮ್ಮ ಫ್ರೆಶ್ ನ್ಯೂಸ್ ಚಾನಲ್ಗೆ ಫೋನ್ ಮಾಡಿಬಿಟ್ಟು, ನಮ್ಮೂರಲ್ಲಿ ಸಮಸ್ಯೆ ಇದೆ, ಚರಂಡಿ ದುರ್ವ್ಯವಸ್ಥೆಯಲ್ಲಿದೆ, ಆದ್ರೂ ಯಾವುದೇ ಅಧಿಕಾರಿಗಳು ಎಷ್ಟೇ ಮನವಿ ಕೊಟ್ಟರು ಅದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ದಯವಿಟ್ಟು ನೀವು ಇದನ್ನ ಒಂದು ನ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಕರೆದಿರ್ತೀರಾ. ಈಗ ನಿಮ್ಮ ಹೆಸರು ಹೇಳೋದ್ರ ಜೊತೆಗೆ, ನಿಮ್ಮ ಅಡ್ರೆಸ್ ಹೇಳೋದ್ರ ಜೊತೆಗೆ, ಈ ಏರಿಯಾ ಹೆಸರು ಹೇಳೋದ್ರ ಜೊತೆಗೆ ಪೂರ್ಣವಾದ ಡೀಟೇಲ್ಸ್ನ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್, ಏನಾಗಿದೆ ಇಲ್ಲಿ ಏನು ಅಂತ. ಇದು ಆನಂದಪುರ ಹಳೆ ಸಂತೆ ಬೀದಿ ಮಾರಿಕಾಂಬಾ ಟೆಂಪಲ್ ಓಕೆ ರೋಡು. ಓಕೆ ನಾವು 4 ವರ್ಷ ಆಯ್ತು ಇಲ್ಲಿ ಬಂದು ವಾಸವಾಗಿ. ಓಕೆ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ, ಇದನ್ನ ಈ ನೀರನ್ನ ಹರಿಯೋ ತರ ಮಾಡಿ. ಹೀಗೆ ಓಪನ್ ಚರಂಡಿ ನಿಲ್ಬೇಡಿ, ಸೊಳ್ಳೆಯಿಂದ ರೋಗ ಬರುತ್ತೆ ಅಂತ ಒಂದ್ಸರಿ ಕಂಪ್ಲೇಂಟ್ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿಸಿದ್ದೆ. ಮಾಡಿದಾಗ ಹೂಳೆತ್ತಿದ್ರು. ಹೂಳೆತ್ತದು ಬಿಡೋದು, ಆದ್ರೆ ಇಲ್ಲಿ ನೀರ್ ಹರಿಯಲ್ಲ. ಈಗ ಫೆಬ್ರವರಿಯಲ್ಲಿ ಇಲ್ಲಿ ಜಾತ್ರೆ ಬರುತ್ತೆ, ಇದನ್ನ ಏನು ಮುಚ್ಚಲ್ಲ, ಎಂತದಿಲ್ಲ, ಇಲ್ಲೇ ಸ್ಟಾಲ್ ಇಟ್ಬಿಡ್ತಾರೆ. ಓಕೆ ಈಗ ನೀವು 1.5 ವರ್ಷದ ಹಿಂದೆನೆ ಇದನ್ನ PDO-ಕ್ಕಿಂತನೂ ಉನ್ನತ ಅಧಿಕಾರಿಗಳು CO ಅವರ ಗಮನಕ್ಕೆ ತಂದಿದ್ದೀರಾ. ನೀವೀಗ 1.5 ವರ್ಷದ ಹಿಂದೆ ಇದನ್ನ ಗಮನಕ್ಕೆ ತಂದ್ರು ಇದು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ನಾನೀಗ ಒಂದು 2-3 ಅಂಗಡಿಗಳಲ್ಲಿ ಇಂಟರ್ವ್ಯೂ ಮಾಡಿದೆ, ಅವ್ರ ಸಮೇತ ಈಗ ರೀಸೆಂಟ್ ಆಗಿ ಒಂದು 15 ದಿನದ ಈ ಕಡೆನೂ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ನಾವು ಅವರಿಗೆ ಖುದ್ದಾಗಿ ಮೀಟ್ ಆಗಿನೂ ಹೇಳಿದೀವಿ ನಾವು, ಆದ್ರೂ ಅವರು ಇದು ಯಾವುದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮನ ನಿಮ್ಮ ಏರಿಯಾದಲ್ಲಿ ಮಾಡ್ತಾ ಇಲ್ಲ. ನಿಮ್ಮ ಪಟ್ಟಣ ಪಂಚಾಯತಿ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ನೀವು ಇದನ್ನ ದಯವಿಟ್ಟು ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ ಬನ್ನಿ, ಈಗ ಇಲ್ಲಿ ದುರಸ್ತಿಯಲ್ಲಿ ಇರ್ತಕ್ಕಂಥ ಚರಂಡಿಯ ಒಂದು ಚಿತ್ರಣನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ನೋಡ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಯಾವ ತರ ಚರಂಡಿ ದುರ್ವ್ಯವಸ್ಥೆಯಲ್ಲಿದೆ ನೋಡಿ. ಇಲ್ಲಿ ನೀರು ನಿಲ್ತಾ ಇದೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ ನೀರು, ಹಿಂದೆ ಬರಲ್ಲ. ಆನಂತರದಲ್ಲಿ ಕಸ ಕಡ್ಡಿಗಳು ಅಲ್ಲಲ್ಲೇ ತಿಂದು ಬಿಸಾಕಿರ್ತಕ್ಕಂಥ ಪಟ್ಟಣಗಳು, ಪೇಪರ್ಗಳು, ಎಲೆ ಎಲ್ಲದು ಇಲ್ಲಿ. ಮತ್ತು ಇದು ಮೇಯ್ನ್ ಆಗಿ ದೇವಸ್ಥಾನದ ಹೊರಗಡೆ ಜಾಗ ಆಗಿರತ್ತೆ. ಇಲ್ಲಿ ತೋರಿಸ್ತಾ ಇದೀವಿ ಸ್ನೇಹಿತರೆ, ನಾವು ದೇವಸ್ಥಾನದ ಒಂದು ಹೊರಗಡೆ ಜಾಗ ಆಗಿರತ್ತೆ ನೋಡಿ. ಈಗ ನಮ್ಮ ದೇವಸ್ಥಾನದ ಹತ್ರನೇ ಇವರು ಈ ತರ ಒಂದು ಅಶೌಚವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಗ್ರಾಮ ಪಂಚಾಯತಿ ಅವರ ಒಂದು ಬೇಜವಾಬ್ದಾರಿ ನಿಮ್ದು ಅಲ್ವಾ? ಇದು ಪಟ್ಟಣ ಪಂಚಾಯತಿ ಬರುತ್ತಾ, ಗ್ರಾಮ ಪಂಚಾಯತಿ ಬರುತ್ತಾ? ಇದು ಗ್ರಾಮ ಪಂಚಾಯತಿ. ಓಕೆ, ಗ್ರಾಮ ಪಂಚಾಯತಿ ಅವರ ಇದೊಂದು ಬೇಜವಾಬ್ದಾರಿ. ದಯವಿಟ್ಟು PDO ಯಾರಿದ್ದಾರೆ ಅನುದಾನ ಕೊಡಲ್ವಂತೆ ಅವರಿಗೆ ನೋಡಿ. ಈಗ ಗೌರ್ಮೆಂಟ್ ಇಂದ ಅನುದಾನ ಕೊಡಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಅಂತ ಕೇಳಿದ್ರೆ ಏನಂದ್ರು ಕೇಳಿದ್ರೆ ನಿಮಗೆ? ನಾನು ಅವಾಗ ಕೇಳಿದಾಗ ನಮ್ಗೆ ಅನುದಾನ ಬರಲ್ಲ, ನಮ್ಮ ಅನಂತಪುರ ಮಂಡಲ್ ಪಂಚಾಯತಿಗೆ ಇಷ್ಟೇ ಕೊಡೋದು, ನಾವು ಎಷ್ಟು ಕೊಡ್ತಾರೋ ಅಷ್ಟೇ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಈಗ ಇವರು ಈ ತರದ್ದೆಲ್ಲ ಗೌರ್ಮೆಂಟಿಗೆ ಫೋಟೋ ಹೊಡೆದು, ಆಮೇಲೆ ಈ ತರ ಅವ್ಯವಸ್ಥೆ ಇದೆ ಇಲ್ಲಿ ಅನುದಾನ ಬೇಕು ಅಂತ ಹೇಳಿ ಅನುದಾನನ ತರಿಸಿ ಇಲ್ಲಿ ಸ್ವಚ್ಛತೆ ಮಾಡುವಂತ ಒಂದು ಒಂದು ಕೆಲಸ ಇದೆಯಲ್ಲ, ಅದು PDO ಅವರಿಗಿರೋದು. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೆಲಸ ಅದು. ಆದ್ರೆ PDO ಅವರು ನನಗೆ ಮೇಲಿಂದ ಅನುದಾನನೇ ಬರಲ್ಲ, ಆದ್ರಿಂದ ನಾನು ಏನು ಮಾಡಿಸಲ್ಲ ಅಂತೇಳಿ ಒಂದು ನೆಗ್ಲಿಜೆನ್ಸಿ ಏನ್ ಹೇಳ್ಬೋದು, ಬೇಜವಾಬ್ದಾರಿತನದ ಉತ್ತರವನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ನಾನು PDO ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕೂಡ್ಲೆ ಈಗ ನಾವೇನ್ ವಿಡಿಯೋ ಮಾಡ್ತಾ ಇದ್ದೀವಿ, ಈ ಕೂಡ್ಲೆ ಇಲ್ಲಿನ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಬರುತ್ತೆ ಈ ಚರಂಡಿ. ಕೂಡಲೇ ಇದನ್ನ ಯಾವ ತರ ಇದನ್ನ ಸ್ವಚ್ಛೀಕರಣ ಮಾಡಬೇಕು, ಆಮೇಲೆ ನೀರು ಹರಿಯೋದಕ್ಕೆ ಇಲ್ಲಿ ಯಾವ್ಯಾವ ತರ ಕೆಲಸ ಆಗ್ಬೇಕು ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಅವರ ಇಂಜಿನಿಯರ್ಗಳು ಅಥವಾ ಇಲ್ಲಿ ಏನೇ ಒಂದು ವರ್ಕ್ ಮಾಡೋರಿಗೆ ಕರೆದ್ಬಿಟ್ಟು ಇದು ಕೂಡಲೇ ಸ್ವಚ್ಛೀಕರಣ ಮಾಡಬೇಕು ಅಂತೇಳಿ ಈ ಚಾನಲ್ ಮುಖಾಂತರ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೇಳಿ ಮೇಡಮ್, ಮತ್ತೇನಾದ್ರು ನಿಮಗೆ ಸಮಸ್ಯೆ ಇದೆಯಾ? ಎದುರಿಗೆ ಒಂದು ಶಾಪ್ ಇದೆ, ಓಕೆ, ಅಲ್ಲಿ ಎದುರಿಗೆ ಹಿಂಗ್ ನಿಂತ್ಕೊಳತ್ತೆ, ಆ ನೀರ್ ಹೋಗಕ್ಕೆ ಅಲ್ಲಿ ದಾರಿನೇ ಇಲ್ಲ. ಓಕೆ, ಬನ್ನಿ ಅದನ್ನ ಸಮೇತನೂ ತೋರ್ಸೋಣ ಸ್ನೇಹಿತರೆ. ಬನ್ನಿ, ಎಲ್ಲಿದೆ ಅದು? ಒಂದು ಅಶೌಚವಾಗಿರ್ತಕ್ಕಂಥ ಚರಂಡಿ ಪಕ್ಕದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರಲ್ಲಿ ಚರಂಡಿಯಿಂದ ಬಂದಿರತಕ್ಕಂಥ ಕ್ರಿಮಿಕೀಟಗಳು ಒಂದೇ ಒಂದು ಆ ನೀರಿಗೆ ಬಿದ್ದರೂ ಸಾಕು, ಅದನ್ನ ಕುಡ್ದವ್ರಿಗಂತೂ 100% ಇನ್ಫೆಕ್ಟ್ ಆಗೋದು ಗ್ಯಾರಂಟಿ. ನೋಡಿ ಸ್ನೇಹಿತರೆ, ಬನ್ನಿ
ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಈಗ ನೋಡಿ ಆ ತರ ದುರ್ವ್ಯವಸ್ಥೆ ಇರೋದ್ರಿಂದ ಇವ್ರ ಬಾವಿಗೆ ಸಮೇತನು ನೀರು, ಮಳೆಗಾಲದಲ್ಲಿ ಸಮೇತನು ಈ ತರ ನೀರು ಬರುತ್ತೆ ಬಾವಿಗೆ. ಬಾವಿ ತೋರಿಸಿ ನೋಡಿ, ಇಲ್ಲಿ ಬಾವಿ ಇದೆ. ಇದು ಆಕ್ಚುಲಿ ನಮ್ಮ ಮಂಡಲ ಪಂಚಾಯತಿಯವರು ಇದು ಗಮನಕ್ಕೆ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಒಬ್ರು ಮನೆಗೆ ಬಾವಿ ಇದ್ದಾಗ ನಿಮ್ಮ ಒಂದು ಏನು ಚರಂಡಿಯ ನೀರು ಅಲ್ಲಿಗೆ ಹರಿತಾ ಇದೆಯಾ ಅದು ಅಂದ್ರೆ ಬರುತ್ತೆ, ಅದು ಗೊತ್ತಾಗಲ್ಲ ನಮ್ಗೆ. ಅದು ಇಂಟರ್ನಲ್ ಆಗಿ ಚರಂಡಿ ನೀರು ಬಾವಿ ಕಡೆ ಬರ್ತಾ ಇದೆ, ಅಲ್ಲಿಂದ ನೀರ್ ಕಲುಷಿತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರದೊಂದು ದೂರಿದೆ. ನೋಡಿ ಆ ನೀರು ಇನ್ನೊಂದ್ಸರಿ ತೋರ್ಸ್ಕೊಂಡ್ ಬರ್ತೀವಿ ಸ್ನೇಹಿತರೆ. ನೋಡಿ ಆ ನೀರ್ ನೋಡಿ ಬಾವಿದ್ ಯಾವ ತರ ಇದೆ ಅನ್ನೋದನ್ನ ನೋಡಿ. ನೋಡಿ ಎಲ್ಲಾ ಟೈಮಲ್ಲೂ ಇರಲ್ಲಂತೆ, ಅದು ಕೆಲವೊಂದು ಟೈಮ್ಗಳಲ್ಲಿ ಈ ತರ ಇರತ್ತಂತೆ. ಅಲ್ಲಿ ಏನು ಗಲೀಜ್ ಕಟ್ಟಿ ಅಥವಾ ಏನಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿದೆ ಅಂತ ಹೇಳಿ ಇವ್ರು ಆರೋಪ ಮಾಡ್ತಾ ಇದಾರೆ ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರು ಹೇಳ್ತಾ ಇದ್ದೀರಾ, ಈಗ ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳಿಗೆ ಇಂಟರ್ವ್ಯೂ ಮಾಡಿದಾಗ ಎಲ್ಲರೂ ಹೇಳ್ತಾ ಇದ್ದೀರಾ. ಈಗ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಮುಂದಿನ ದಿನಗಳಲ್ಲಿ ಅವರು ಇದೇ ತರ ಕಂಟಿನ್ಯೂ ಮಾಡ್ಕೊಳಕ್ ಹೋದ್ರೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಾವು ಮನೆ ಟ್ಯಾಕ್ಸ್ ತುಂಬಲ್ಲ. ಓಕೆ ನೋಡಿ ಸ್ನೇಹಿತರೆ, ಈಗ ಇದೇ ತರ ಅವರೆಲ್ಲಾದ್ರೂ ಕಂಟಿನ್ಯೂ ಮಾಡ್ಕೊಳಕ್ ಹೋದ್ರೆ ನಾನು ಟ್ಯಾಕ್ಸ್ ಕಟ್ಟಲ್ಲ ಅನ್ನುವಂತಹ ಒಂದು ಮಾತನ್ನ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಶ್ಯಾಮಲ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಈಗ ನಮ್ಮ ಚಾನಲಿಂದ ಇದು ಮೇಡಮ್ ನ್ಯೂಸ್ ಆಗ್ತಾ ಇದೆ. ಈಗ ನಾವು ಹೇಳೋದೇನು PDO ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕೂಡಲೇ ಅಲ್ಲಿಂದ ನಾವು ವಿಡಿಯೋ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವೋ, ಏನು ನೀರು ನಿಂತಿದೆಯೋ, ಎಷ್ಟು ಇಲ್ಲಿ ಸಮಸ್ಯೆ ಇದೆಯೋ, ಕೂಡಲೇ ಅವರು ನಾಳೆ ದಿನ ಬಂದ್ಬಿಟ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಇಲ್ಲಿ ಕೂಡಲೇ ಮಾಡಬೇಕು. ಆ ನಂತರದಲ್ಲಿ ಇಲ್ಲಿ ಏನು ಸಮಸ್ಯೆ ಇದೆ ನೋಡಿ, ಈಗ ಎದುರುಗಡೆನೂ ಅಷ್ಟೇ ಅದೇ ಥರ ಬ್ಲಾಕ್ ಆಗಿದೆ, ಬಟ್ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದು ಅವರು ಇವರ ನಿಮ್ಮದೊಂದು ನಂಬರ್ ಹಾಕಿರ್ತೀವಿ ನಾವು, ಅಲ್ಲಿ ನಿಮ್ಗೊಂದು ಕಾಲ್ ಮಾಡ್ಕೊಂಡು ಬಂದುಬಿಟ್ಟು ಅವ್ರಿಗೆ ಏನು ಸಮಸ್ಯೆ ಇದೆ ನಿಮ್ಮ ಏರಿಯಾದವರಿಗೆ ಅನ್ನೋದನ್ನು ನೀವು ಅವ್ರ ಗಮನಕ್ಕೆ ತೊಗೊಂಬನ್ನಿ ದಯವಿಟ್ಟು. ಅವರು ಅದನ್ನು ನೆಕ್ಸ್ಟ್ ದಿನಗಳಲ್ಲಿ ಅವ್ರೇನಾದರೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಅಂತ ಹೇಳಿದರೆ ನಾವು ಅನಂತಪುರ ಏನು ಗ್ರಾಮ ಪಂಚಾಯತಿ ಏನಿದೆಯಲ್ಲ, ಅನಂತಪುರ ಗ್ರಾಮ ಪಂಚಾಯತಿಯ ಎದುರು ಒಂದು ಧರಣಿನ ಮಾಡೋಣ ಮೇಡಮ್. ಇಲ್ಲಿನ ಜನರಿಗೆಲ್ಲರೂ ಕರ್ಕೊಳ್ಳಿ, ಇಲ್ಲಿನ ಜನರಿಗೆಲ್ಲ ಕರ್ಕೊಂಡು ಒಂದು ಧರಣಿ ಮಾಡೋಣ. ಅವರ CS ಅವರು ಅನಂತಪುರಕ್ಕೆ ಬಂದು ಇದ್ರ ಬಗ್ಗೆ ಉತ್ತರ ಕೊಡೋ ತನಕ ನಮ್ಮ ಧರಣಿ ನಿರಂತರವಾಗಿರುತ್ತೆ ಅಂತೇಳಿ ಹೇಳ್ತಾ ಇದೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.